ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಕ್ಕಳನ್ನ ದೇವರು ಅಂತ ಪ್ರೀತಿಸಿರೋ ಮನೆ ಕಣಮ್ಮ ಇದು. ಮನೆ ಮಗಳ ಬೈಕನ್ನ ಈಡೇರಿಸದೆ ಕಳಿಸೋಂಥ ಕಟಕರು ಈ ಮನೇಲಿ ಯಾರೂ ಇಲ್ಲ. ಆಯ್ತಮ್ಮ, ನೀನು ಇಷ್ಟಪಟ್ಟ ಹಾಗೆ ರಾಮನವಮಿನ ಈ ಮನೆಯಲ್ಲಿ ನೀವೆಲ್ಲ ಸೇರಿ ಆಚರಿಸಿ. ನನ್ನ ಮಗಳು ಆಕಾಶದಲ್ಲಿರೋ ಚಂದ್ರನ್ ತಂದ್ಕೊಡಿ ಅಂತ ಕೇಳಲಿಲ್ಲ, ಬಂಗಾರ ಬೇಕು ಅಂತ ಕೇಳಲಿಲ್ಲ. ಈ ಮನೆಯಲ್ಲೊಂದು ಪೂಜೆ ಮಾಡ್ತೀನಿ ಅಂತ ಕೇಳ್ತಿದ್ದಾಳೆ. ಬಸ್ರಿ ಬೈಕೆ ಅಂತ. ಬಸ್ರಿ ಬೈಕೆನ ಈ ಮನೆ ಯಾವತ್ತೂ ಇಲ್ಲ ಅಂತಿಲ್ಲ, ಈಡೇರಿಸುತ್ತೆ. ಆದರೆ ಒಂದು ಷರತ್ತು. ಅಲ್ಲಮ್ಮವ, ಈಗ ತಾನೇ ಎಲ್ಲದಕ್ಕೂ ಓಕೆ ಅಂತಂದ್ರೆ ಈಗ ನೋಡಿದ್ರೆ ಷರತ್ತು ಅಂತ ಇದ್ದೀರಾ. ಏನದು ಕಂಡೀಷನ್? ರಾಮನವಮಿ ಪೂಜೆ ಎಲ್ಲರೂ ಸೇರಿ ಆಚರಿಸಿ, ಆದರೆ ನಾನು ಮಾತ್ರ ಅದ್ರಲ್ಲಿ ಭಾಗಿಯಾಗಲ್ಲ. ಮಾವ ಏನು ಮಾತಾಡ್ತಾ ಇದ್ದೀರಾ? ದೇವ್ರೇ ಇಲ್ಲದೆ ಉತ್ಸವ ನಡೆಯುತ್ತಾ? ಅಳಿಯಂದ್ರೆ ನನ್ನ ಮಗಳ ಆಸೆ ಈ ಮನೆಯಲ್ಲಿ ರಾಮನವಮಿ ಪೂಜೆ ಮಾಡಬೇಕು ಅನ್ನೋದು. ಅದಕ್ಕೆ ಆ ಬಡ್ಡಿನೂ ಇಲ್ಲ. ಆದರೆ ಅಪ್ಪನು ಇರಲೇಬೇಕು ಅಂತ ಹಠ ಹಿಡಿಯೋದಾದರೆ ರಾಮನವಮಿ ಪೂಜೆ ಕಷ್ಟನೇ. ಅಪ್ಪ, ನೀವೇ ಇಲ್ದೆ ನಾವ್ ಹೇಗಪ್ಪ ಪೂಜೆ ಮಾಡೋದು? ಒಂದ್ ಕಣ್ ಕೊಟ್ಟು ಇನ್ನೊಂದ್ ಕಣ್ ಕಿತ್ಕೊಂಡ್ ಹಂಗಾಯ್ತು. ನೋಡಮ್ಮ ದೀಪು, ಒಬ್ಬ ವ್ಯಕ್ತಿ ತನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಆತ್ಮಹತ್ಯೆ ಮಾಡ್ಕೊಂಡು ಹಾಕಿ.